ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ನಟಿ ಪವಿತ್ರ ಜಯರಾಮ್ ಸಾವನ್ನಪ್ಪಿ ಒಂದು ವಾರ ಆಗ್ತಾ ಬಂತು ಅಷ್ಟೇ. ಕನ್ನಡ ತೆಲುಗು ಕಿರುತೆರೆ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ್ದ ನಟಿ ಪವಿತ್ರ ದುರಂತ ಅಂತ್ಯ ಕಂಡಿದ್ದನ್ನ ಇನ್ನೂ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಅಷ್ಟರಾಗಲೇ ಮತ್ತೊಂದು ದುರಂತ ನಡೆದು ಹೋಗಿದೆ. ನಟಿ ಪವಿತ್ರ ಜಯರಾಮ್ಗೆ ತುಂಬಾನೇ ಆಪ್ತರಾಗಿದ್ದ, ಅದರಲ್ಲೂ ತೆಲುಗು ಮಾಧ್ಯಮಗಳಲ್ಲಿ ಗಂಡ ಅಂತಾನೆ ಹೇಳ್ತಿರೋ ನಟ ಚಂದು ಕೂಡ ಸಾವನ್ನಪ್ಪಿದ್ದಾರೆ. ಪವಿತ್ರ ಸಾವಿನ ನೋವನ್ನ ಸಹಿಸಿಕೊಳ್ಳೋದಿಕ್ಕೆ ಆಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪವಿತ್ರ ಇಲ್ಲ ಅನ್ನೋ ನೋವನ್ನ ಅರಗಿಸಿಕೊಳ್ಳೋದಿಕ್ಕೆ ಆಗದೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ನಟ ಚಂದು ಸಾವಿನ ಮನೆ ಸೇರಿದ್ದಾರೆ. ನಿನ್ ಜೊತೆ ನಾನು ಬರ್ತೀನಿ ಅಂತ ನೇಣಿಗೆ ಕೊರಳೊಡ್ಡಿದ್ದಾರೆ. 2 ದಿನದ ಹಿಂದಷ್ಟೇ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ ನಟ ಚಂದು ಅಂದೇ ಸಾವಿನ ಸುಳಿವು ಕೊಟ್ಟಿದ್ರು. 2 ದಿನ ವೇಟ್ ಮಾಡು, ನಾನು ಬಂದು ಬಿಡ್ತೀನಿ ಅಂತ ಪೋಸ್ಟ್ ಹಾಕಿದ್ರು. ಇದಾದ 2 ದಿನಕ್ಕೆ ಸಾವಿನ ಕದ ತಟ್ಟಿದ್ದಾರೆ. ಪವಿತ್ರ ಜಯರಾಮ್ ಹೋದ ಹಾದಿಯಲ್ಲೇ ನಟ ಚಂದು ಕೂಡ ಹೋಗಿದ್ದಾರೆ. ನಟ ಚಂದು ಸಾವಿನ ಬೆನ್ನಲ್ಲೇ 10 ವಿಷಯ ಹೊರಬರ್ತಾ ಇದೆ. ನಟಿ ಪವಿತ್ರ ಜಯರಾಮ್ ಹಾಗೂ ನಟ ಚಂದುಗೆ ಈಗಾಗಲೇ ಮದುವೆಯಾಗಿತ್ತು. ಇಬ್ಬರಿಗೂ ಸಂಸಾರ ಅನ್ನೋದಿತ್ತು. ಪವಿತ್ರ ಗಂಡನಿಂದ ದೂರವಾಗಿ 2 ಮಕ್ಕಳ ಜೊತೆ ಸಂಸಾರ ಕಟ್ಕೊಂಡಿದ್ರು. ಹಾಗೆ ಚಂದುಗೂ ಮದುವೆ ಆಗಿತ್ತು. ಆದ್ರೀಗ ಇವರ ವಿಷಯದಲ್ಲಿ ಹೊಸ ವಿಷಯ ಹರಿದಾಡ್ತಾ ಇದೆ. ನಟಿ ಪವಿತ್ರ ಹಾಗೂ ಜಯರಾಮ್ ಸಾವನ್ನಪ್ಪಿದ ಬೆನ್ನಲ್ಲಿ ಇವರಿಬ್ರು ಮದುವೆ ಆಗಿದ್ರು ಅನ್ನೋ ವಿಷಯ ಹರಿದಾಡ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ನಟ ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರ ಬಗ್ಗೆ ಹೇಳೋದಿಕ್ಕೂ ಮೊದಲು ನಟಿ ಪವಿತ್ರ ಜಯರಾಮ್ ಮೊದಲ ಮದುವೆ ಸಂಸಾರದ ಬಗ್ಗೆ ಹೇಳ್ಬಿಡ್ತೀವಿ. ಆಗ ನಿಮಗೂ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಂತಾಗುತ್ತೆ. ಆತ್ಮೀಯರೇ, ನಟಿ ಪವಿತ್ರ ಜಯರಾಮ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಆಗಿರ್ಲಿಲ್ಲ. ಒಂದು ಹೊತ್ತು ಊಟಕ್ಕೂ ಪರದಾಡಿದ್ರು. ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ಹುಟ್ಟಿದ ಪವಿತ್ರ ಆಗಷ್ಟೇ SSLC ಪಾಸ್ ಆಗಿ ಫಸ್ಟ್ PUCಗೂ ಅಡ್ಮಿಷನ್ ಆಗಿದ್ರು. ಒಂದೊಳ್ಳೆ ಸಂಬಂಧ ಬಂತು ಅನ್ನೋ ಕಾರಣಕ್ಕೆ ಪವಿತ್ರ ಅವರ ತಂದೆ ತಾಯಿ ಓದೋದನ್ನ ನಿಲ್ಲಿಸಿ ಮದುವೆ ಮಾಡಿಕೊಟ್ರು. ಆದ್ರೆ ಪವಿತ್ರ ಅವರ ತಂದೆ ತಾಯಿ ಅಂದ್ಕೊಂಡಂತೆ ಮಗಳ ಜೀವನ ಸರಿಯಾಗಿ ನಡೀಲಿಲ್ಲ. 2 ಮಕ್ಕಳಾದ್ರೂ ಪವಿತ್ರ ಅವರ ಸಾಂಸಾರಿಕ ನೌಕೆ ಅಲುಗಾಡಿತ್ತು. ಗಂಡನ ಸ್ವಭಾವ ಪವಿತ್ರಾಗೆ ಇಷ್ಟ ಆಗ್ಲಿಲ್ಲ. ಎಷ್ಟೇ ಹೊಂದ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರೂ ಸಾಧ್ಯ ಆಗ್ಲಿಲ್ಲ. ಹೀಗಾಗಿ ಮಕ್ಕಳ ಹಾಗೂ ತನ್ನ ಭವಿಷ್ಯದ ಬಗ್ಗೆ ಯೋಚಿಸದ ಪವಿತ್ರ ಗಂಡನಿಂದ ಡಿವೋರ್ಸ್ ಪಡೆದು ದೂರ ಆಗ್ತಾರೆ. ಆತ್ಮೀಯರೇ, ಗಂಡನಿಂದ ದೂರ ಆದ ಮೇಲೆ ಪವಿತ್ರ ಅವರ ಜೀವನ ಸುಲಭ ಆಗಿರ್ಲಿಲ್ಲ. ಗಂಡ ಬಿಟ್ಟವಳು ಅನ್ನೋ ಪಟ್ಟ 2 ಮಕ್ಕಳ ಜೊತೆಗೆ ತಂದೆ ತಾಯಿಯ ಜವಾಬ್ದಾರಿ ಪವಿತ್ರಾಗೆ ಬದುಕಿನ ಪಾಠ ಕಲಿಸ್ತು. ಸುಮ್ಮನೆ ಕೂತ್ರೆ ಆಗಲ್ಲ ಅಂತ ಗೊತ್ತಾಯ್ತು. ಬದುಕಿನ ಬಂಡಿ ಸಾಗಬೇಕು ಅಂದ್ರೆ ಏನಾದ್ರೂ ಕೆಲಸ ಮಾಡಲೇಬೇಕು ಅಂತ ನಿರ್ಧರಿಸ್ತಾರೆ. ಅಷ್ಟೊತ್ತಿಗೆ ಪವಿತ್ರ ಅವರ ಕುಟುಂಬದ ಪರಿಸ್ಥಿತಿ ತೀರಾ ಕಷ್ಟದಲ್ಲಿರುತ್ತೆ. ವಯಸ್ಸಾದ ತಂದೆ ತಾಯಿ, ಮಕ್ಕಳ ಶಿಕ್ಷಣದ ಭಯ ಕಾಡುತ್ತೆ. ಹಾಗಾಗಿ ಅನಿವಾರ್ಯತೆಗೆ ಸಿಲುಕಿದ ಪವಿತ್ರ ಸಿಕ್ಕ ಕೆಲಸ ಮಾಡ್ತಾರೆ. ಸಂಬಳ ಸಿಕ್ಕರೆ ಸಾಕು, 2 ಹೊತ್ತು ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ದಿನಗೂಲಿ ಕೆಲಸ ಮಾಡಿದ್ರು. ಹೌಸ್ ಕೀಪಿಂಗ್, ಗಾರ್ಮೆಂಟ್ಸ್, ಲೈಬ್ರೇರಿಯನ್ ಹಾಗೂ ಸೇಲ್ಸ್ ಗರ್ಲ್ ಆಗಿಯೂ ಕೆಲಸ ಮಾಡಿದ್ದಾರೆ. ಈ ಸಮಯದಲ್ಲಿ ಪವಿತ್ರಾಗೆ ಕೆಲಸ ಯಾವುದು ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಈ ಕೆಲಸ ಮಾಡಿದ್ರೆ ಸಂಬಳ ಸಿಗುತ್ತೆ, ಇದರಿಂದ ತನ್ನ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅನ್ನೋದಷ್ಟೇ ಮುಖ್ಯ ಆಗಿತ್ತು. ಹೀಗೆ ಒಂದೊಂದೇ ಕೆಲಸ ಮಾಡ್ತಾ ಬದುಕನ್ನ ಸುಭದ್ರ ಮಾಡಿಕೊಂಡ ಪವಿತ್ರ ನಟನ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಅವರ ವರ್ಚಸ್ಸೇ ಬದಲಾಗಿ ಹೋಯಿತು. ಹೀಗೆ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾ ಇದ್ದ ಪವಿತ್ರ ಜಯರಾಮ್ ಈ ಹಿಂದೆ ಒಮ್ಮೆ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ರಂತೆ. ಈ ವಿಷಯವನ್ನ ಸ್ವತಃ ಪವಿತ್ರ ಅವರೇ ಹೇಳ್ಕೊಂಡಿದ್ರು. ಗಂಡನಿಂದ ಡಿವೋರ್ಸ್ ಪಡೆದಾಗ ಸಮಾಜ ತನ್ನನ್ನ ನೋಡಿದ ರೀತಿ ಹಾಗೂ ತನಗಾದ ಅನುಮಾನದಿಂದ ಮನನೊಂದು ಸಾಯೋದಕ್ಕೆ ನಿರ್ಧರಿಸಿದ್ರಂತೆ. ಆಗ ಪವಿತ್ರ ಜೊತೆ ಧೈರ್ಯವಾಗಿ ನಿಂತಿದ್ದು ಅವರ ತಾಯಿ. ಆತ್ಮೀಯರೇ, ಸದ್ಯ ಕನ್ನಡ ಹಾಗೂ ತೆಲುಗು ಸೀರಿಯಲ್ ಲೋಕದಲ್ಲಿ ಪವಿತ್ರ ಜಯರಾಮ್ ದೊಡ್ಡ ಹೆಸರು ಮಾಡಿದ್ರು. ಜೋಕಾಲಿ, ರೋಬೋ ಫ್ಯಾಮಿಲಿ, ರಾಧಾರಮಣ, ನೀಲಿ ಸೇರಿದಂತೆ ಕನ್ನಡದಲ್ಲಿ 16ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ತೆಲುಗಿನಲ್ಲೂ ಹಲವು ಸೀರಿಯಲ್ ಮಾಡ್ತಾ ಇದ್ದ ಪವಿತ್ರ ಸದ್ಯ ಟಿನೈನಿ ಅನ್ನೋ ಸೀರಿಯಲ್ ಮೂಲಕ ಜನಮನ ಗಳಿಸಿದ್ರು. ಈ ಸೀರಿಯಲ್ನಲ್ಲಿ ತ್ರಿಲೋತನಿ ಅನ್ನೋ ಪಾತ್ರದ ಮೂಲಕ ಅಭಿಮಾನಿ ಬಳಗ ಗಳಿಸಿಕೊಂಡಿದ್ರು. ಆತ್ಮೀಯರೇ, ಹೀಗೆ ಜೀವನದಲ್ಲಿ ಸಾಕಷ್ಟು ಏಳು ಬೀಳು ನೋವು ಕಂಡಿದ್ದ ಪವಿತ್ರ ಜಯರಾಮ್ ಬದುಕಲ್ಲಿ ಮತ್ತೊಂದು ತಿರುವು ತಂದಿದ್ದು ಚಂದ್ರಕಾಂತ್ ಎಂಟ್ರಿ. ಚಂದ್ರಕಾಂತ್ ಅಂದ್ರೆ ಬೇರ್ಯಾರೂ ಅಲ್ಲ, ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಅದೇ ಚಂದು.
ಗಂಡನಿಂದ ಡಿವೋರ್ಸ್ ಪಡೆದು ಮಕ್ಕಳಿಗಾಗಿ ಹಗಲಿರುಳು ದುಡಿತಾ ಇದ್ದ ಪವಿತ್ರಾಗೆ ನಟ ಚಂದ್ರಕಾಂತ್ ಜೊತೆಯಾಗಿದ್ರು. 5-6 ವರ್ಷದಿಂದ ಪವಿತ್ರ ಬಾಳಲ್ಲಿ ಬೆಳಕಾಗಿ ನಿಂತಿದ್ರು ಅಂತಾನೆ ಹೇಳಲಾಗ್ತಾ ಇದೆ. ತ್ರಿನಯನಿ ಸೀರಿಯಲ್ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿರುವ ಚಂದ್ರಕಾಂತ್ ಜೊತೆ ಪವಿತ್ರ ಹೊಸ ಜೀವನ ಆರಂಭಿಸಿದ್ರು. ಕಳೆದ 2 ವರ್ಷದಿಂದ ಚಂದ್ರಕಾಂತ್ ಜೊತೆ ಬದುಕು ಹಂಚಿಕೊಂಡಿದ್ರಂತೆ. ತೆಲುಗು ಮಾಧ್ಯಮಗಳಲ್ಲಿ ಜಯರಾಮ್ ಹಾಗೂ ಪವಿತ್ರ ಗಂಡ ಹೆಂಡತಿ ಅಂತಾನೆ ಸುದ್ದಿ ಮಾಡ್ತಿದೆ. ನಟಿ ಪವಿತ್ರ ತೀರ್ಕೊಂಡಾಗ ಪತಿ ಚಂದ್ರಕಾಂತ್ ಕೂಡ ಗಂಭೀರ ಅಂತ ಸುದ್ದಿ ಮಾಡಿದ್ರು. ಪವಿತ್ರ ಸಾವನ್ನಪ್ಪಿದ ದಿನದಿಂದಲೂ ಚಂದ್ರು ಖಿನ್ನತೆಗೆ ಜಾರಿದ್ರು. ತೆಲುಗು ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ನಾನಿನ್ನು ಬದುಕಲ್ಲ, ನನಗೆ ಬದುಕೋ ಆಸೆ ಇಲ್ಲ ಅಂತಾನೆ ಹೇಳ್ಕೊಂಡಿದ್ರು. ಪವಿತ್ರ ಇಲ್ಲ ಅನ್ನೋ ನೋವಲ್ಲೇ ಸಾವಿನ ಮನೆ ಸೇರಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.